ಬಹಳ ಸಮಸ್ಯೆಗಳ ಪಟ್ಟಿಯನ್ನು ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಸರ್, ಮೊದಲನೇದಾಗಿ ನಮ್ಮಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಯಾವ ಒಂದು ಆರೋ ಪ್ಲಾಂಟ್ಗೂ ಏನಪ್ಪಂತಂದ್ರೆ ನಮ್ಗೆ ರಿಪೇರಿಗೆ ದುಡ್ಡು ಕೊಡಲಾರ್ದಂಥ ಪರಿಸ್ಥಿತಿಗೆ ನಾವು ಇರ್ತಕ್ಕಂಥದ್ದು ಒಂದು ಭಾಗ. ಎರಡನೇ ಭಾಗ, ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿ ಇರುವಾಗ ಇರ್ತಕ್ಕಂಥ 1,13,00,000 ಬೋರ್ವೆಲ್ಲು ಬಿಲ್లుಗಳು ಸಹ ನಮಗೆ ಆಗಿಲ್ಲ. ಮತ್ತೆ ಇಡೀ ಜಿಲ್ಲೆಯಲ್ಲಿ ಒಟ್ಟು 9 ಕೋಟಿ ರೂಪಾಯಿ ಆರೋ ಪ್ಲಾಂಟ್ ರಿಪೇರಿಗೆ ಬೇಕಾಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ 2-2.5 ಕೋಟಿ ರೂಪಾಯಿ ಗುರುಮಿಟ್ಕಲ್ ಮತಕ್ಷೇತ್ರದ ಆರೋ ಪ್ಲಾಂಟ್ ರಿಪೇರಿಗೆ ದುಡ್ಡು ಬೇಕಾಗಿದೆ. ನಾನು ಅನೇಕ ಸಲ ಜಿಲ್ಲಾ ಪಂಚಾಯತಿ CS ಮತ್ತೆ ಇಲಾಖಾ ಮುಖಾಂತರ ಮಾನ್ಯ ಕಮಿಷನರು RWS ದವರಿಗೆ ಸುಮಾರು ಒಂದು 20-25 ಲೆಟರ್ ಏನಂದ್ರೆ ಇಲಾಖಾದವರಿಗೆ ಬಂದಿರತಕ್ಕಂಥದ್ದಿದೆ. ನಾನು ಒಂದನ್ನ ಸಚಿವರಿಗೆ, ಯಾಕಂದ್ರೆ ನಮ್ಮ ಭಾಗದಾಗ ಇಂಥ ಇಲಾಖೆ ಸಚಿವರು ಬಹಳ ವರ್ಷಗಳಾದ್ಮೇಲೆ ಬಂದಿರತಕ್ಕಂಥದ್ದಿದೆ. ಅದರಲ್ಲಿ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಅದರಲ್ಲಿ ಗುರುಮಿಟ್ಕಲ್ಗೆ ನಮ್ಗೆ ನೀರಿಂದು ಸಮಸ್ಯೆ ಕೇಳ್ತಕ್ಕಂಥ ಪರಿಸ್ಥಿತಿಯನ್ನ ಬಂದಿರತಕ್ಕಂಥದ್ದು ಖೇದಕರ. ಮಾನ್ಯ ಸಚಿವರು ಒಂದು ಸಲ, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಸಚಿವರು ನಮ್ಮ ಜಿಲ್ಲೆಗೆ ಬಂದಿಲ್ಲ, ಬಂದ್ರೆ ಸ್ವಲ್ಪ ತಾವು ಬಂದು ಏನಪ್ಪದ್ರಲ್ಲಿ ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಂಡ್ರೆ, ಯಾಕಂದ್ರೆ ನೀವು ಮಾತ್ರ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಆರೋ ಪ್ಲಾಂಟು ಕುಡಿಯಕ್ಕೆ ನೀರಿಲ್ಲ ಅಂತಂದಾಗ ನಾವು ಪ್ರತಿ ಸಲ ಗ್ರಾಮಕ್ಕೆ ಹೋದಾಗ ಜನ ಯುವಕರು ಕೇಳ್ತಕ್ಕಂಥದ್ದಿದೆ, ನಮ್ಗೆ ಆರೋ ಪ್ಲಾಂಟ್ ಇಲ್ಲ, ನೀವು ಆರೋ ಪ್ಲಾಂಟ್ ಇಲ್ಲಾರ್ದೆ ಶಾಸಕರಾಗಿ ಏನು ಕೆಲಸ ಮಾಡ್ತೀರಿ ಅಂತ ತಿಳ್ಕೊಂಡು ಜನ ನಮ್ಗೆ ಕೇಳೋ ಪ್ರಶ್ನೆದಾಗ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಲಾರ್ದಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಮತ್ತೆ ಬೋರ್ವೆಲ್ಗಳಿಗೆ ಬ್ಯಾಸಿಗೆ ಕಾಲದಾಗ ನಂಬಲ್ಲಿ ಯಾದಗಿರಿ ಕಲಬುರಗಿದಾಗ ಯಾವ ಪರಿಸ್ಥಿತಿ ಅಂತ ನಮ್ಕಿನ್ನ ಹೆಚ್ಚಾಗಿ ಇಲಾಖಾ ಸಚಿವರಿಗೆ ಗೊತ್ತಿರತಕ್ಕಂಥದ್ದಿದೆ. ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ, ಯಾದಗಿರಿ ಜಿಲ್ಲೆ ಇರ್ಬೋದು, ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಎಲ್ಲ ಆರೋ ಪ್ಲಾಂಟ್ಗಳಿಗೆ ದುಡ್ಡನ್ನ ಕೊಡಬೇಕು ಒಂದು. ಮತ್ತು ಹಿಂದೆ ಹಾಕಿರ್ತಕ್ಕಂಥ ಬೋರ್ವೆಲ್ ಯಾರು ಹಾಕಿದ್ದಾರೆ ಏಜೆನ್ಸಿದವ್ರು, ಅವ್ನು ನಾನು ವಾಟ್ಸಪ್ ಮೆಸೇಜ್ ಮಾಡ್ತಾನೆ, ನೀನು ಬಿಲ್ ಮಾಡಿಸಿದೆ, ಎಣ್ಣೆ ಕೂಡಲೇ ನಿನ್ನ ಹೆಸರಲ್ಲಿ ಅಂತ ತಿಳ್ಕೊಂಡು. ಬಹಳ ವಿಶೇಷವಾಗಿ ಈಗಾಗಲೇ ನಾನು ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದಿರತಕ್ಕಂಥದ್ದಿದೆ. ಸಚಿವರು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಇದನ್ನೆಲ್ಲ ಪರಿಹಾರ ಮಾಡ್ತಾರೆಂಬ ವಿಶ್ವಾಸದಲ್ಲಿ ನಾನಿದ್ದೆ. ಜಲಧಾರೆ ಏನಾಗಿದೆ ಸರ್ ಅಂದ್ರೆ, ಈ OHTಗೆ ಬಂದು ಏನಂದ್ರೆ ಮಾಡ್ತಕ್ಕಂಥ ಪೈಪ್ ಲೈನ್ಗಳಿಗೆ ಎಸ್ಟಿಮೇಟೇ ಮಾಡಿಲ್ಲ ಸರ್. ಯಾವ್ದ್ರಿ? ಈ ಜಲಧಾರೆ JJMಗೆ ಏನ್ ಬಂದು ಕನೆಕ್ಷನ್ ಮಾಡ್ತಕ್ಕಂಥ ಜಲಧಾರೆ ಏನ್ ಇದೆಯಲ್ಲ ಸರ್, ಅದು OHTಗೆ ಏನಂದ್ರೆ ಮಾಡ್ತಕ್ಕಂಥ ಪೈಪ್ ಲೈನ್ಗೆ ಏನಂದ್ರೆ ಅವರು ಎಸ್ಟಿಮೇಟೇ ಮಾಡಿಲ್ಲ. ನಾನೇ ಏನಂದ್ರೆ ಖುದ್ದು ಹೋಗಿ ಬಂದು ಆಲ್ರೆಡಿ ಇಲಾಖೆಗೆ ಒಂದು ಪತ್ರನೂ ಕೊಟ್ಟಿರ್ತಕ್ಕಂಥದ್ದಿದೆ ಒಂದು ಸರ್. ಎರಡನೇದು, ವಿಶೇಷವಾಗಿ ಸಚಿವರಲ್ಲಿ ನಾನು ಕೇಳ್ತಕ್ಕಂಥದ್ದು, ಗುರುಮಿಟ್ಕಲ್ಗೆ ಸ್ವಲ್ಪ ನೀರಿಂದು ಬಹಳ ಪ್ರಾಬ್ಲಮ್ ಇದೆ, ಬೋರ್ವೆಲ್ ಮತ್ತು ಆರೋ ಪ್ಲಾಂಟ್. ಮತ್ತೊಂದು ಸಚಿವರಲ್ಲಿ ಇನ್ನೊಂದು ಹೇಳ್ತಕ್ಕಂಥದ್ದು, ಒಂದು ಸಲ ಜಿಲ್ಲಾಕ್ಕೆ ಬಂದು ಸ್ವಲ್ಪ ತಾವು ಮೀಟಿಂಗ್ ಮಾಡಿದ್ರೆ ಮಾತ್ರ ಇಲಾಖೆಯಿಂದ ಏನೇನು ಸಮಸ್ಯೆ ಅಂತ ತಿಳ್ಕೊಂಡು ಗೊತ್ತಿದೆ, ಅದನ್ನು ತಾವು ಬಗೆಹರಿಸಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ತೀನಿ.